ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾಡುತ್ತಿರುವುದು ನಾರ್ತ್ ಕರ್ನಾಟಕದ ಬಹಳ ಸಿಂಪಲ್ ಮತ್ತು ಟೇಸ್ಟಿ ರೆಸಿಪಿ ಗೋಧಿ ಹಿಟ್ಟಿನ ದಪಾಟೆ. ಬನ್ನಿ ರೆಸಿಪಿ ನೋಡೋಣ. ಇಲ್ಲಿಗೆ 10-12 ಮೆಣಸಿನಕಾಯಿ, 1 ಮುಟ್ಟಿಗೆ ಬೆಳ್ಳುಳ್ಳಿ, 1 ಮುಟ್ಟಿಗೆ ಶುಂಠಿ ಮಿಕ್ಸಿ ಜಾರಿನಲ್ಲಿ ಹಾಕಿ ಅದರಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಸಿ ಕಾರಿನ ಪೇಸ್ಟ್ ತಯಾರಿಸಿಕೊಳ್ಳಿ. ಒಂದು ದೊಡ್ಡ ಪಾತ್ರೆಯಲ್ಲಿ 3 ಕಪ್ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ 1 ಚಮಚ ಅಜವಾನವನ್ನು ಸೇರಿಸಿ 1 ಚಮಚ ಉಪ್ಪು, 1 ಚಮಚ ಅರಿಶಿನ ಪುಡಿ, 1 ಚಮಚ ಗರಂ ಮಸಾಲ ಮತ್ತು ಹಸಿ ಕಾರಿನ ಪೇಸ್ಟ್ ಅನ್ನು ಸೇರಿಸಿ ತದನಂತರ ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿಯನ್ನು ಸೇರಿಸಿ ಚೆನ್ನಾಗಿ ಕೈಯಿಂದ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿಕೊಂಡು ಅದನ್ನು ಮೃದುವಾಗಿ ನಾದಿಕೊಳ್ಳಿ. ಚಪಾತಿ ಹಿಟ್ಟಿನಂತಿರಬೇಕು, ಅಂದರೆ ಸ್ವಲ್ಪ ಮೃದು. ಹಿಟ್ಟು ತಯಾರಾದ ಮೇಲೆ 10 ನಿಮಿಷ ಹಾಗೆ ಬಿಡಿ. ನಂತರ ಒಂದು ದೊಡ್ಡ ಸೈಜ್ ಉಳ್ಳೆಯನ್ನು ತೆಗೆದುಕೊಂಡು ಅದನ್ನು ಚಪಾತಿ ಹಾಗೆ ಲಡಿಸಿಕೊಳ್ಳಿರಿ. ನೀವು ಲಡಿಸಿಕೊಂಡಿರುವ ಎಲೆಯು ತುಂಬ ತೆಳುವಾಗಿರಬಾರದು, ತುಂಬ ದಪ್ಪವಾಗಿರಬಾರದು, ಮೀಡಿಯಂ ಸೈಜ್ನಲ್ಲಿ ಇರಬೇಕು. ಎಲೆಯನ್ನು ಫುಲ್ ಸೈಜ್ನಲ್ಲಿ ಲಡಿಸಿಕೊಳ್ಳಬೇಕು. ನಂತರ ಎಲೆಯು ತಯಾರಾದ ಮೇಲೆ ಒಂದು ಪಾತ್ರೆಯ ಸಹಾಯದಿಂದ, ಅಂದರೆ ಒಂದು ಬಟ್ಟಲ ಅಥವಾ ಒಂದು ಟಿಫನ್ ಸೈಜ್ ಪಾತ್ರೆಯ ಸಹಾಯದಿಂದ ಅದರ ಮೇಲೆ ರೌಂಡ್ ಶೇಪ್ದಲ್ಲಿ ಬರುವ ಹಾಗೆ ಇಟ್ಟು ಅದನ್ನು ಒತ್ತಿ ಎಲೆಗಳನ್ನು ಎಬ್ಬಿಸಬೇಕು. ಇದೇ ರೀತಿ ಎಲ್ಲ ಎಲೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದರಲ್ಲಿ ದಪಾಟೆ ಎಲೆಗಳನ್ನು ಹಾಕಿ ಮಧ್ಯಮ ಉರಿಯಲ್ಲಿ 2 ಬದಿಗೂ ಚೆನ್ನಾಗಿ ಬಂಗಾರ ಬಣ್ಣ ಬರುವ ಹಾಗೆ ಚೆನ್ನಾಗಿ ಹುರಿದುಕೊಳ್ಳಬೇಕು. ಇದೇ ರೀತಿ ಎಲ್ಲ ದಪಾಟೆ ಎಲೆಗಳನ್ನು ಹುರಿದುಕೊಳ್ಳಬೇಕು. ಈಗ ನಮ್ಮ ಗೋಧಿ ಹಿಟ್ಟಿನ ದಪಾಟೆಯು ರೆಡಿಯಾಗಿದೆ. ದಹಿ ಜೊತೆ ಸರ್ವ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.